टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜಕಾರಣದಲ್ಲಿ ಹನಿ ಟ್ರಪ್ ಅತಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಒಬ್ಬೊಬ್ಬರು ಕೂಡ ಹಿಂದೆ ಸರಿತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಂತ. ಅದರ ನಡುವೆ ರಾಜಣ್ಣ ಇಲ್ಲಿವರೆಗೂ ದೂರು ಕೊಟ್ಟಿದ್ದಾರೆ. ಒಂದು ವಿಧಾನಸಭೆ ಒಳಗೆ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಆಪಾದನೆ ಮಾಡಿದ್ರು. ವಿಧಾನಸಭೆ ಅಧಿವೇಶನದಲ್ಲಿ ಮಾಡಿದ ಆಪಾದನೆ. ಹಾಗಾಗಿ ಒಬ್ಬರು ಹಿರಿಯ ಸಚಿವರು ಆಪಾದನೆ ಮಾಡಿದಾಗ ನಾವು ಅದನ್ನು ಲಘುವಾಗಿ ತಗೊಳ್ಳೋಕ್ಕಾಗಲ್ಲ. ಒಂದು ಗಂಭೀರವಾಗಿರುವಂಥ ಸಂಗತಿ. ಸಾಕಷ್ಟು ಚರ್ಚೆ ಆಯಿತು. ಈ ಹಿನ್ನೆಲೆಯಲ್ಲೇ ಹೋರಾಟವೂ ಆಯಿತು. ಹೋರಾಟ ಆಗಿ 18 ಜನ BJP ಶಾಸಕರನ್ನು 6 ತಿಂಗಳಿಗೆ ಅಮಾನತು ಮಾಡುವ ಕೆಲಸನೂ ಕೂಡ ಮಾಡಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆಯಲ್ಲೂ ಚರ್ಚೆ ಆಗಿದೆ. ಇದನ್ನು ಲಘುವಾಗಿ ತಳ್ಳಿ ಹಾಕಕ್ಕೆ ಬರುತ್ತಾ? ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಯಾರು ದೂರು ಕೊಡದೇ ಇರಲಿ, ವಿಧಾನಸಭೆಯಲ್ಲಿ ಹೇಳಿದಂಥ ಮಾತನ್ನೇ ಗಂಭೀರವಾಗಿ ತೆಗೆದುಕೊಂಡು ನೀವು ನ್ಯಾಯಾಂಗ ತನಿಖೆ ನಡೆಸಿ. ನ್ಯಾಯಾಂಗ ತನಿಖೆ ಅಥವಾ CBI ತನಿಖೆ ಮಾಡಿ. ಯಾರು ತಪ್ಪು ಮಾಡಿದ್ರೂ ಸತ್ಯ ಹೊರಗೆ ಬರಲಿ. ನ್ಯಾಯಾಧೀಶರ ಮೇಲೂ ಒಂದು ಹನಿ ಟ್ರಪ್ ಆಗಿದೆ. ರಾಜಕಾರಣದಲ್ಲಿ ಹನಿ ಟ್ರಪ್ ಅತಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಒಬ್ಬೊಬ್ಬರು ಕೂಡ ಹಿಂದೆ ಸರಿತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಂತ. ಅದರ ನಡುವೆ ರಾಜಣ್ಣ ಇಲ್ಲಿವರೆಗೂ ದೂರು ಕೊಟ್ಟಿದ್ದಾರೆ. ಒಂದು ವಿಧಾನಸಭೆ ಒಳಗೆ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಆಪಾದನೆ ಮಾಡಿದ್ರು. ವಿಧಾನಸಭೆ ಅಧಿವೇಶನದಲ್ಲಿ ಮಾಡಿದ ಆಪಾದನೆ. ಹಾಗಾಗಿ ಒಬ್ಬರು ಹಿರಿಯ ಸಚಿವರು ಆಪಾದನೆ ಮಾಡಿದಾಗ ನಾವು ಅದನ್ನು ಲಘುವಾಗಿ ತಗೊಳ್ಳೋಕ್ಕಾಗಲ್ಲ. ಒಂದು ಗಂಭೀರವಾಗಿರುವಂಥ ಸಂಗತಿ. ಸಾಕಷ್ಟು ಚರ್ಚೆ ಆಯಿತು. ಈ ಹಿನ್ನೆಲೆಯಲ್ಲೇ ಹೋರಾಟವೂ ಆಯಿತು. ಹೋರಾಟ ಆಗಿ 18 ಜನ BJP ಶಾಸಕರನ್ನು 6 ತಿಂಗಳಿಗೆ ಅಮಾನತು ಮಾಡುವ ಕೆಲಸನೂ ಕೂಡ ಮಾಡಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆಯಲ್ಲೂ ಚರ್ಚೆ ಆಗಿದೆ. ಇದನ್ನು ಲಘುವಾಗಿ ತಳ್ಳಿ ಹಾಕಕ್ಕೆ ಬರುತ್ತಾ? ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಯಾರು ದೂರು ಕೊಡದೇ ಇರಲಿ, ವಿಧಾನಸಭೆಯಲ್ಲಿ ಹೇಳಿದಂಥ ಮಾತನ್ನೇ ಗಂಭೀರವಾಗಿ ತೆಗೆದುಕೊಂಡು ನೀವು ನ್ಯಾಯಾಂಗ ತನಿಖೆ ನಡೆಸಿ. ನ್ಯಾಯಾಂಗ ತನಿಖೆ ಅಥವಾ CBI ತನಿಖೆ ಮಾಡಿ. ಯಾರು ತಪ್ಪು ಮಾಡಿದ್ರೂ ಸತ್ಯ ಹೊರಗೆ ಬರಲಿ. ನ್ಯಾಯಾಧೀಶರ ಮೇಲೂ ಒಂದು ಹನಿ ಟ್ರಪ್ ಆಗಿದೆ.